ಹಾಯ್ ಫ್ರೆಂಡ್ಸ್, ಇದು ರಾಗಿ ಸರಿದಿನ ಕಂಟಿನ್ಯೂ ಲಾಗಾಗಿರುತ್ತೆ. ಇಲ್ಲಿ ನೋಡಿ ಎಲ್ಲ ಕಾಳುಗಳನ್ನೂ ಕೂಡ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಪ್ರತಿಯೊಂದು ಕೂಡ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಇದರಲ್ಲಿ ಕಡಲೆ ಬೀಜ ಒಂದು ಸ್ವಲ್ಪ ಅರ್ಧ ರೋಸ್ಟ್ ಆಗಿರುತ್ತೆ, ಇನ್ನು ಅರ್ಧ ಸ್ವಲ್ಪ ಹಸಿ ಇರುತ್ತೆ. ಹಾಗಾಗಿ ಇದರಲ್ಲಿ ನಾನು ಆರಿಸ್ಕೊಂಡು ಕಡಲೆ ಬೀಜ ಸ್ವಲ್ಪನೇ ಹಾಕಿರ್ತೀವಿ ಅಲ್ವಾ, ಏನಿಲ್ಲ ಆರಿಸ್ಕೋಬೋದು ಆರಾಮಾಗಿ. ಆರಿಸ್ಕೊಂಡು ಸಪ್ರೇಟ್ ಮತ್ತು ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಕೋತೀನಿ. ಅದೊಂದು ಬಿಟ್ಟರೆ ಬೇರೆ ಏನೇನಿಲ್ಲ, ಎಲ್ಲ ಕೂಡ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ. ಏಕೆ ನಾವು ತಿಂದು ನೋಡಿದಾಗ ಗೊತ್ತಾಗುತ್ತೆ, ಆ ಕ್ರಿಸ್ಪಿನೆಸ್ ಚೆನ್ನಾಗಿ ಸಿಗುತ್ತೆ ಬಾಯಲ್ಲಿ, ಆವಾಗ ರೋಸ್ಟ್ ಆಗಿದೆ ಚೆನ್ನಾಗಾಗಿದೆ ಅಂತ. ಯಾಕೆ ಮೀಡಿಯಮ್ ಫ್ಲೋವಲ್ಲೇ ಹುರ್ಕೋಬೇಕು, ಇಲ್ಲ ಅಂದರೆ ಸ್ವಲ್ಪ ಸೀದೋದ್ರೂ ಕೂಡ ಕಹಿ ಬರುತ್ತೆ ಹಿಟ್ಟು, ಆಗ ಮಕ್ಕಳು ತಿನ್ನೋಕ್ಕಾಗಲ್ಲ, ನಾವು ತಿನ್ನೋಕ್ಕಾಗಲ್ಲ, ಆ ಥರ ಆಗುತ್ತೆ. ಮೀಡಿಯಮ್ ಫ್ಲೋವಲ್ಲಿ ಚೆನ್ನಾಗಿ ಹುರ್ಕೊಂಡ್ರೆ ಸಾಕು. ಈ ಥರ ನೋಡಿ, ಎಷ್ಟು ಸ್ವಲ್ಪ ಒಂಥರ ಕೆಂಪು ಬಂದಿದೆ, ಆ ಕೆಂಪು ಬಣ್ಣ ಬಂದರೆ ಆಗಿದೆ ಅಂತಲೇ ಅರ್ಥ. ಅದಾದಮೇಲೆ ರಾಗಿನೂ ಕೂಡ ಇದೇ ಥರ ಮೀಡಿಯಮ್ ಫ್ಲೋವಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಅದು ಕೂಡ ನಾವು ತಿಂದಾಗ ಗೊತ್ತಾಗುತ್ತೆ. ಇಲ್ಲಾಂದರೆ ಹಸಿ ಇದ್ದರೆ ಸ್ವಲ್ಪ ಹಾಳಾಗಿಬಿಡುತ್ತೆ ಹಿಟ್ಟು, ಬೇಗ ಹಾಳಾಗಿಬಿಡುತ್ತೆ. ಹಾಗಾಗಿ ಎರಡು ಕೂಡ ಚೆನ್ನಾಗಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಚೆನ್ನಾಗಿ ಮಿಲ್ ಮಾಡಿಸ್ಕೊಂಡು ಬಂದು ನೋಡಿ, ಇದೊಂದು ನನ್ನ ಮಗನಿಗೆ ಒಂದು 2-3 ತಿಂಗಳು ಬರುತ್ತೆ. ಏಕೆ ಮಧ್ಯೆ ಏನಾದ್ರೂ ಸ್ಕಿಪ್ ಆದರೂ ಕೂಡ ಒಂದು 2-3 ತಿಂಗಳು ಬರುತ್ತೆ, ಏನು ತೊಂದರೆ ಇಲ್ಲ. ಈ ಥರ ಸ್ಟೋರ್ ಮಾಡಿ ಇಟ್ಕೊಬಿಡ್ತೀನಿ, ಚೆನ್ನಾಗಿರುತ್ತೆ. ಅವನು ಕೂಡ ಇಷ್ಟಪಟ್ಟು ತಿಂತಾನೆ. ಈ ಥರ ಯಾರಿಗಾದ್ರೂ ಪೌಡರ್ ಬೇಕಾದರೆ ನನಗೆ DM ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.